ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ಇವತ್ತು ಖುದ್ದು ಕೋರ್ಟ್ಗೆ ಹಾಜರಾಗಿ ತಮ್ಮ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಹೈಕೋರ್ಟ್ಗೆ ಖುದ್ದು ಆಗಮಿಸಿರುವಂತಹ ತುಷಾರ್ ಮೆಹ್ತಾ ಅವರು ಸಾಲಿಸಿಟರ್ ಜನರಲ್ ಖುದ್ದು ವಾದವನ್ನ ಮಂಡನೆ ಮಾಡಲಿದ್ದಾರೆ. ರಾಜ್ಯಪಾಲರ ಪರ ವಕೀಲರಾಗಿರುವಂತಹ ತುಷಾರ್ ಮೆಹ್ತಾ ಅವರು ಮೊನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು. ಇವತ್ತು ಅವರೇ ಖುದ್ದು ಫಿಸಿಕಲಿ ಹಾಜರಾಗಿದ್ದಾರೆ. ತುಷಾರ್ ಮೆಹ್ತಾ ಅವರು ಬಹಳ ಕುತೂಹಲ ಕೇಳಿಸ್ತಾ ಇದೆ. ಯಾವ ರೀತಿಯಾಗಿರುತ್ತೆ ವಾದ ಪ್ರತಿವಾದ ಅಂತೇಳಿ ಹೈಕೋರ್ಟ್ನಲ್ಲಿ ಘಟಾನುಘಟಿ ವಕೀಲರ ಮುಖಾಮುಖಿ ಆಗ್ತಾ ಇದೆ. ಒಂದು ಕಡೆ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಕೆಲವೇ ಕ್ಷಣಗಳಲ್ಲಿ ಅವರ ಹಾಜರಾತಿ ಕೂಡ ಆಗುತ್ತೆ. ಮತ್ತೊಂದು ಕಡೆ ತುಷಾರ್ ಮೆಹ್ತಾ ಅವರ ಹಾಜರಾತಿ ಕೂಡ ಈಗ ಆಲ್ರೆಡಿ ಆಗಿದೆ. ನೋಡಿ, ಘಟಾನುಘಟಿ ವಕೀಲರ ವಾದ ಪ್ರತಿವಾದ ಅದನ್ನು ಕೇಳದೆ ಬಹಳ ಚೆಂದ. ಇವ್ರು ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾರೆ, ಇದಕ್ಕೆ ಅವ್ರು ಯಾವ ರೀತಿಯಾಗಿ ಕೌಂಟರನ್ನು ಕೊಡ್ತಾರೆ, ಯಾವ ಉದಾಹರಣೆಗಳನ್ನು ಅಲ್ಲಿ ಕೋರ್ಟ್ನ ಮುಂದೆ ಪ್ರಸ್ತಾಪ ಮಾಡ್ತಾರೆ, ಯಾವ ಕೇಸ್ ಸ್ಟಡಿಯನ್ನು ತಂದಿಡ್ತಾರೆ, ಇದು ಇಂಟ್ರೆಸ್ಟಿಂಗ್. ಹೈಕೋರ್ಟ್ಗೆ ಆಗಮಿಸಲಿರುವಂಥ CM ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಕೆಲವೇ ಕ್ಷಣಗಳಲ್ಲಿ ಹಾಜರಾಗ್ತಾರೆ. ಘಟಾನುಘಟಿ ವಕೀಲರ ಮುಖಾಮುಖಿ ಆಗುತ್ತೆ. ನೋಡಿ, ಆಗಲೇ ಹೇಳ್ತಾ ಇದೆ, ಮೊನ್ನೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡನೆ ಮಾಡಬೇಕಾದ್ರೆ ಫ್ರೆಂಡ್ಲಿ ಗವರ್ನರ್ ಅಂತ ಕರೆದಿದ್ರು. 17A ನಲ್ಲಿ ಇವರು ತನಿಖೆಗೆ ಕೊಡ್ತಾರೆ ಅಂತಾರೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ಎಲ್ಲಿದೆ ಅಂತೇಳಿ ಪ್ರಶ್ನೆಗಳನ್ನು ಕೂಡ ಮಾಡಿದ್ರು. ದಾಖಲೆಗಳು ಇಲ್ಲದೆ ಅದು ಯಾವ ರೀತಿಯಾಗಿ ಇವರು ತನಿಖೆಗೆ ಆದೇಶವನ್ನು ಕೊಡ್ತಾರೆ ಅನ್ನುವ ಪ್ರಶ್ನೆ. ಜೊತೆಗೆ ರಸ್ತೆಯಲ್ಲಿ ಹೋಗುವಂಥ ವ್ಯಕ್ತಿ ಕೂಡ ಬಂದು ರಾಜ್ಯಪಾಲರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟರೆ, ಖಾಸಗಿ ದೂರನ್ನು ಕೊಟ್ಟರೆ, ಖಾಸಗಿ ವ್ಯಕ್ತಿ ಅದನ್ನು ಕೂಡ ಸ್ವೀಕಾರ ಮಾಡಿ ತನಿಖೆಗೆ ಆದೇಶವನ್ನು ಕೊಟ್ಬಿಡ್ತಾರಾ ಅಂತೇಳಿ ಪ್ರಶ್ನೆಯನ್ನು ಕೂಡ ಮಾಡಿದರು. ಗವರ್ನರ್ ಆಗಿದ್ದಂಥವರು ತರಾತುರಿಯಲ್ಲಿ ಈ ರೀತಿಯಾಗಿ ತೆಗೆದುಕೊಂಡಿರುವಂಥ ನಿರ್ಧಾರ ತಪ್ಪು ಅಂತ ಹೇಳಿ ತಮ್ಮ ವಾದವನ್ನು ಮಂಡನೆ ಮಾಡಿದರು. ಈಗ ಈ ವಿಚಾರವಾಗಿ ಇವತ್ತು ತುಷಾರ್ ಮೆಹ್ತಾ ಅವರು ಪ್ರತಿವಾದಿಸಲಿದ್ದಾರೆ. ಯಾವ ರೀತಿಯಾಗಿ ಅವರು ಪ್ರತಿವಾದವನ್ನು ಮಂಡಿಸ್ತಾರೆ ಅದು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಬಹಳ ಕುತೂಹಲ ಇದೆ. ಘಟಾನುಘಟಿ ವಕೀಲರು ಇವತ್ತು ವಾದ ಪ್ರತಿವಾದವನ್ನು ಮಂಡಿಸಲಿದ್ದಾರೆ. ನ್ಯಾಯಮೂರ್ತಿಗಳು ಕೂಡ ಅದನ್ನು ಆಲಿಸ್ತಾರೆ. ಏನು ಆಗ್ಬೋದು ಇವತ್ತು, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಖಂಡಿತವಾಗ್ಲೂ ಕೂಡ ನೀವು ಹೇಳ್ದಂಗೆ ಇವತ್ತು ಕೆಲ ಡಾಕ್ಯುಮೆಂಟ್ಗಳನ್ನು, ದಾಖಲೆಗಳನ್ನು ಕೊಟ್ಟು ರಾಜ್ಯಪಾಲರ ಪರ ವಕೀಲರು ಮೆಹ್ತಾ ಅವರು ಇವತ್ತು ಬಹಳ ಪ್ರಬಲವಾಗಿ ವಾದವನ್ನು ಮಂಡಿಸುವಂಥ ಸಾಧ್ಯತೆ ಇದೆ. ಬಹಳ ಕುತೂಹಲ ಅಂತ ಹೇಳಿದರೆ ಇವರು ಏನು ಹೇಳಿದ್ದಾರೆ, ಪಿಕ್ ಆ್ಯಂಡ್ ಚೂಸ್ ಮಾತ್ರ ಮಾಡ್ತಾ ಇದ್ದಾರೆ, ಇದು ರಾಜಕೀಯ ಪ್ರೇರಿತವಾದಂಥದ್ದು, ಇದು ಪೊಲಿಟಿಕಲ್ ಗೇನ್ಗೋಸ್ಕರ ಮಾಡಿರುವಂಥದ್ದು ಅನ್ನೋದೆಲ್ಲ ಏನು ಹೇಳಿದರು. ಮೊನ್ನೆ VC ಮೂಲಕ ಹಾಜರಾದಂಥ ಅಥವಾ VC ಮೂಲಕ ವಾದವನ್ನು ಮಂಡಿಸಿದ್ರು ಮೆಹ್ತಾ ಅವರು. ಆದರೆ ಇವತ್ತು ತಾವೇ ಖುದ್ದಾಗಿ ಬಂದಿದ್ದಾರೆ. ಖುದ್ದಾಗಿ ಬಂದು ಇವತ್ತು ವಾದವನ್ನು ಮಂಡಿಸ್ತಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಭಾರಿ ಕುತೂಹಲ ಇದೆ. ಮೊನ್ನೆ ನ್ಯಾಯಾಧೀಶರು ಬಹಳ ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸಿದ್ರು. ಸಿದ್ದರಾಮಯ್ಯ ಅವರ ಪರವಾದ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವನ್ನು, ಇವತ್ತು ಮೆಹ್ತಾ ಅವರ ವಾದವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಮತ್ತು ಮೊನ್ನೆ ವಾದ ಮಂಡಿಸಿದಾಗ ಕೆಲವು ಪ್ರಕರಣಗಳ ಈ ಹಿಂದಿನ ಎಕ್ಸಾಂಪಲ್ಗಳನ್ನು ಕೊಟ್ಟು ಅಭಿಷೇಕ್ ಮನು ಸಿಂಘ್ವಿ ಅವರು ಹಿಂಗಿತ್ತು ಅನ್ನೋದನ್ನು ಹೇಳಿದರು. ಮತ್ತು ಇವರು ಒಬ್ಬರು ರಾಜ್ಯದ ಮುಖ್ಯಮಂತ್ರಿ, ಅವರ ವಿರುದ್ಧ ಇವರು ಹೀಗೆಲ್ಲ ಒಂದು ಷಡ್ಯಂತ್ರ ರೀತಿಯಲ್ಲೆಲ್ಲ ಮಾಡಿರೋದು ಎಷ್ಟು ಸರಿ, ಒಂದು ಹಗರಣದ ರೀತಿಯಲ್ಲಿ ಏನು ವಿಚಾರವೇ ಇಲ್ಲದಂಥ ವಿಚಾರಣವನ್ನು ಮುಂದಿಟ್ಕೊಂಡು ಇವರು ಬಿಂಬಿಸೋದು ಹೊರಡಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ರು. ಆದರೆ ಇವತ್ತು ಯಾಕಾಗಿ ನಾವು ಪ್ರಾಸಿಕ್ಯೂಷನ್ಗೆ ಕೊಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಇವತ್ತು ಮೆಹ್ತಾ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವಂಥ ಸಾಧ್ಯತೆ ಇದೆ. 10:00ವರೆಗೆ ಆರಂಭ ಆಗುತ್ತೆ. ಆಲ್ರೆಡಿ ನೀವು ಹೇಳ್ದಂಗೆ ಇವತ್ತು ವಕೀಲರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನ ಕಲಾಪದಲ್ಲಿ ಭಾಗಿಯಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಚೇರ್ನ ವ್ಯವಸ್ಥೆಯೂ ಕೂಡ ಹೆಚ್ಚಿಸಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಇವತ್ತು ರಾಜಭವನ ಚಲೆ ರಾಜಕೀಯವಾಗಿ ಹೋರಾಟವನ್ನು ಮಾಡೋದಕ್ಕೆ 2 ಹಂತದಲ್ಲಿ ನೋಡಿ ನಾಗೇಂದ್ರ ಬಾಬು, ಒಂದು ಕಾನೂನಾತ್ಮಕವಾಗಿ ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಇವತ್ತೇನು ಹಿಯರಿಂಗ್ ಇದೆ. ಮತ್ತೊಂದು ರಾಜಕೀಯವಾಗಿಯೂ ಕೂಡ ಪ್ರತಿಪಕ್ಷವನ್ನು ಹೆಣೆಯೋದಕ್ಕೆ ಕಾಂಗ್ರೆಸ್ ಇವತ್ತು ಖುದ್ದಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರೇ ಸ್ವತಃ ಇವತ್ತು ಫೀಲ್ಡಿಗೆ ಇಳಿದು ರಾಜಭವನ ಚಲೋ ರಾಜ್ಯಪಾಲರ ವಿರುದ್ಧ ಒಂದು ರೀತಿಯಲ್ಲಿ ಹಗೆತನವನ್ನು ಸಾಗಿಸ್ತಾ ಇದ್ದಾರೆ ಸರ್ಕಾರದ ಮೇಲೆ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಅಂತೇಳಿ ಹೋರಾಟವನ್ನು ಮಾಡೋದಕ್ಕೆ ವೇದಿಕೆ ರೆಡಿ ಆಗಿದೆ. ನೀವು ಗಮನಿಸ್ತಾ ಇದ್ದೀರಿ, ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಎಲ್ಲ MLAಗಳು ಬಂದು ಕುಳಿತುಕೊಂಡಿದ್ದಾರೆ. MLAಗಳು ತಾವು ಒಂದು ನೇಮ್ ಬೋರ್ಡ್
ಬೋರ್ಡ್ಗಳನ್ನು ಹಿಡ್ಕೊಂಡಿದ್ದಾರೆ. ರಾಜ್ಯಪಾಲರ ನಡೆ ಇದೆಯಲ್ಲ, ಇದನ್ನು ಖಂಡಿಸಿ ರಾಜಕೀಯವಾಗಿ ಹೋರಾಟವನ್ನು ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರುಗಳು, MLAಗಳು, MLCಗಳು, MP ಗಳು, ಹಾಗೆ ಮಾನ್ಯ ಸಚಿವರುಗಳು, ಮುಖ್ಯಮಂತ್ರಿ, DCM ಎಲ್ಲರೂ ಕೂಡ ಇವತ್ತು ಬರ್ತಾರೆ. ಇಲ್ಲಿಂದ ನೇರವಾಗಿ ರಾಜಭವನದವರೆಗೆ ಹೋಗ್ತಾರೆ. ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ಮನವಿಯನ್ನು ಮಾಡ್ತೀನಿ. ರಂಜಿತ್, ಸ್ನೇಹಮಯಿ ಕೃಷ್ಣ ಪರ ಮತ್ತೊಬ್ಬ ವಕೀಲರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಮಣಿಂದರ್ ಸಾಲಿಸಿಟರ್ ಜನರಲ್, ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿರುವಂಥ ಮಣಿಂದರ್ ಅವರ ಆಗಮನ ಆಗಿದೆ. ಮಾಜಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಇವರು. ಸ್ನೇಹಮಯಿ ಕೃಷ್ಣ ಪರವಾಗಿ ಮತ್ತೊಬ್ಬ ಘಟಾನುಘಟಿ ವಕೀಲರ ಎಂಟ್ರಿ ಆಗಿದೆ. ಯಾರದು ಅಂತ ಗಮನಿಸಿದಾಗ ಸೀನಿಯರ್ ಕೌನ್ಸಿಲರ್ ಆಗಿ, ಈಗ ಅವ್ರಿಗೆ ಸೀನಿಯರ್ ಕೌನ್ಸಿಲ್ ಆಗಿ ಮಾಜಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಮಣಿಂದರ್ ನೋಡಿ, ಇವರೇ ಘಟಾನುಘಟಿ ವಕೀಲರು ಇವರು ಕೂಡ ನೋಡಿ. ಒಂದು ಕಡೆ ಮಣಿಂದರ್, ಒಂದು ಕಡೆ ತುಷಾರ್ ಮೆಹ್ತಾ, ಮತ್ತೊಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ. ಈ ಸಿದ್ದರಾಮಯ್ಯ ಪರ ಅಭಿಮಾನಿಯೊಬ್ಬ ಉರುಳು ಸೇವೆಯನ್ನ ಮಾಡಿದ್ದಾನೆ. ಇವತ್ತು ಹೈಕೋರ್ಟ್ನಲ್ಲಿ CM ವಿರುದ್ಧ ಪ್ರಾಸಿಕ್ಯೂಷನ್ ತೀರ್ಪು ಹೊರಬೀಳುವ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯವರ ಅಭಿಮಾನಿಯಿಂದ ದೀರ್ಘದಂಡ ನಮಸ್ಕಾರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಸಿದ್ದರಾಮಯ್ಯ ಪರ ತೀರ್ಪು ಬರಲಿ ಅಂತೇಳಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿರುವಂಥ ಅಭಿಮಾನಿ. CMಗೆ ಮೂಡ ಮಂಡೆ ಬಿಸಿ, ಮತ್ತೊಂದು ಕಡೆ ಅಭಿಮಾನಿಗಳಿಗೆ CM ಟೆನ್ಷನ್ ಆಗಬಾರ್ದು ಅಂತೇಳಿ ತಲೆನೋವು. ಹಾಗಾಗಿ ಅವರ ಪರ ಇವತ್ತು ತೀರ್ಪು ಬರಲಿ ಅಂತ ಈ ರೀತಿಯಾಗಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿರುವಂಥ ಅಭಿಮಾನಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೀರ್ಘದಂಡ ನಮಸ್ಕಾರವನ್ನು ಮಾಡಿದ್ದಾನೆ. Which is going to be taken in accordance with the situation where the inquiry is made, charge sheet is ready, to file charge sheet, to prosecute. Such cases should be given top priority. Whereas our governor, His Excellency the Governor, has given permission under 17A and 218 just on the basis of no inquiry, no investigation. Even when the investigation inquiry is ordered by the government, the replies were given. But unfortunately there he has hastened to give permission. But here it is years together. Why is that pending? That was number one. Number two, the Cabinet, under Article 165, we have now requested the ಎಷ್ಟು ಜನರಿಗೆ ಒಳಗಡೆ ಕರೀತಾರೆ ಗೊತ್ತಿಲ್ಲ. ನನಗೆ ಬಂದ ಮಾಹಿತಿ ಪ್ರಕಾರ ನಾವೆಲ್ಲರನ್ನೂ ಕರಿಬೇಕು ಅಂತ ಕೇಳ್ಕೊಂಡಿದ್ದೀವಿ. ಕರಿಬೋದು, ಬಹುಶಃ ಕರೆದು ಆಡಿಯನ್ಸ್ ಕೊಡ್ಬೋದು ಗವರ್ನರು. ನಾವು ಈಗ ಕುಮಾರಸ್ವಾಮಿ ಅವ್ರದ್ದು, ಶಶಿಕಲಾ ಜೊಲ್ಲೆದು, ನಮ್ಮ ಜನಾರ್ದನ್ ರೆಡ್ಡಿ ಅವ್ರದ್ದು, ನಿರಾಣಿ ಅವ್ರದ್ದು, ಇವ್ರದ್ದೆಲ್ಲ ನೀವು ವರ್ಷಾನುಗಟ್ಟಲೆ ಯಾಕೆ ಇಟ್ಕೊಂಡಿದ್ದೀರಾ? ಅದಕ್ಕೆ ನೀವು ಪರ್ಮಿಷನ್ ಕೊಡಿ ಪ್ರಾಸಿಕ್ಯೂಷನ್ಗೆ ಅಂತ ಕೇಳ್ತೀವಿ. ನಮ್ಮದನ್ನು ನೀವು ಈಗಾಗಲೇ ಕೋರ್ಟಲ್ಲಿ ನಡೀತಾ ಇರೋದ್ರಿಂದ ನಾವು ಏನೇ ಡಿಮ್ಯಾಂಡ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಯಾಕೆಂದರೆ ಅದು ಮಾನ್ಯ ಸಿದ್ದರಾಮಯ್ಯನವ್ರದ್ದು ಇವತ್ತು ನಡೆಯುತ್ತೆ, ಇವತ್ತು ಕೂಡ ಮುಂದುವರೆದಿದೆ. ಆದ್ದರಿಂದ ಅಲ್ಲಿ ಸಬ್ಜುಡಿಸ್ ಆಗ್ತದೆ ನಾವೇನಾದರೂ ಕೂಡ ಮಾತನಾಡೋದಕ್ಕೆ ಹೋದರೆ. ಅದರಿಂದ ಅದಕ್ಕಿಂತ ಇದು ಮುಖ್ಯ. ಇದು ಪ್ರಾಸಿಕ್ಯೂಷನ್ ಆಸ್ಪಿರೆಂಟ್ಸ್ಗಳಿದ್ದಾರೆ, ಅವ್ರಿಗೆ ಕೂಡ ಆಸೆ ಇದೆ. ಯಾರು ಕೂಡ ರಾಜಕೀಯದಲ್ಲಿ ಸಂತರಲ್ಲ, ಹಾಗಾಗಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಅವಕಾಶಕ್ಕೆ ಕಾಯ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಸರ್. ಸರ್ ಗೊತ್ತಿಲ್ಲ, ಆ ಪ್ರಶ್ನೆ ಏನು ಬರೋದೇ ಇಲ್ವಲ್ಲ. ಈಗ ಮುಖ್ಯಮಂತ್ರಿಗಳು ಪ್ರಶ್ನೆ ಈಗ ಬದಲಾಯಿಸೋದಾಗಲಿ ಅಥವಾ ಬೇರೆಯವ್ರು ಮಾತಾಡೋದಾಗಲಿ ಆ ಪ್ರಶ್ನೆನೇ ಬರೋದಿಲ್ಲ. ನಾವು ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ, ನಾವು ಯಾತಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನಾವೆಲ್ಲರೂ ಹೇಳ್ತಾ ಇರುವಾಗ
ಆ ಪ್ರಶ್ನೆ ಎಲ್ಲಿ ಬರುತ್ತೆ? ಅಕಸ್ಮಾತ್ ನಿಮ್ಮ ಪಕ್ಷ ಆ ತೀರ್ಮಾನ ತಗೊಂಡ್ರೆ ಸರ್, ಅಕಸ್ಮಾತ್ ಪ್ರಶ್ನೆ ಬರೋದೇ ಇಲ್ಲ. ಅಕಸ್ಮಾತ್ ಪ್ರಶ್ನೆ ಬರೋದೇ ಇಲ್ಲ. ಅಕಸ್ಮಾತ್ ಪ್ರಶ್ನೆ ಬರೋದೇ ಇಲ್ಲ. ಬರಲ್ಲ ಅಂದರೆ ಇನ್ನೇನು ಬರುತ್ತೆ? ಅಕಸ್ಮಾತ್ ಬರೋದು ಹೇಳ್ಕೊಂಡು ಬರುತ್ತಾ? ನಿಮಗೆ ಚೆನ್ನಾಗಿ ಗೊತ್ತು ಸರ್, ಯಾಕಂದ್ರೆ ಪಕ್ಷದಲ್ಲಿ ಸಾಕಷ್ಟು ಹಿರಿಯರು ನೀವು. ಏನೋ ಇರ್ಬೋದು, ಬಟ್ ಇವೆಲ್ಲ ಅಕಸ್ಮಾತ್ತಾಗಿ ಬರೋಲ್ಲ ಇವೆಲ್ಲ. ಹಾಂ, ಥ್ಯಾಂಕ್ ಯು. AS ಪರೀಕ್ಷೆ ಕ್ವಶನ್ಸ್ ಅಲ್ಲಿ ತರ್ಜುಮೆ ಮಾಡಿದ್ದು ಸಾಕಷ್ಟು ಸಮಸ್ಯೆ ಇದೆ ಅಂತ ಯಾಕಂತ ಹೇಳಿದ್ರೆ ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡ್ತಾರೆ, ಆ ಕ್ವಶನ್ಸ್ ಅರ್ಥ ಆಗಲ್ಲ. ಕನ್ನಡ ಮೀಡಿಯಮ್ದವರು ಏನು ತುಂಬ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಎಲ್ಲ ಪರೀಕ್ಷೆಗಳು ಹಾಗೆ ಆಗುತ್ತೆ. ಅದು ಯಾಕೆ ಸರ್ ತರ್ಜುಮೆ? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಪ್ರಕರಣ ತನಿಖೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ವಿರೋಧ ವ್ಯಕ್ತ ಆಗಿರ್ತದೆ. ಯಾಕೆಂದರೆ ಇನ್ನು 45,000 ಕೋಟಿ ಅಕ್ರಮ ಆಗಿದೆ ಅಂತ ಹೇಳಿ ಒಂದು ಆರೋಪ ಇರೋ ಬೆನ್ನಲ್ಲೇ ಮಾಡಿರೋತಕ್ಕಂಥದ್ದು ಸರ್ಕಾರಕ್ಕೆ ಈ ರೀತಿ ಇಲ್ಲ. ನನಗೆ ಗೊತ್ತಿಲ್ಲ ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ನವ್ರು, ಹೈಯರ್ ಎಜುಕೇಷನ್ ಅವ್ರು ಮಾಡಿರೋದು. ಅದು ನನಗೆ ಗೊತ್ತಿಲ್ಲ. ಅವ್ರದ್ದು ಒಂದು ಕ್ರೈಟೀರಿಯಾಗಳಿರುತ್ತೆ. ನಾನು ಕೂಡ ಒಂದು 4-5 ವರ್ಷ ಎಜುಕೇಷನ್